ಇದೀಗ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ಶ್ರೀಯುತ ಜಾರ್ಜ್ ಕ್ರಾಸ್ತಾ, AEO ಮಂಜೇಶ್ವರ. ಇವರನ್ನು ಶ್ರೀ ದಯಾನಂದ ಸರ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ದಯಾನಂದ ಸರ್. ಶಾಲು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸ್ವಾಗತ ಸರ್. ಮುಂದಕ್ಕೆ ಮಂಜೇಶ್ವರ AEO ಆಫೀಸಿನ ಸೀನಿಯರ್ ಸೂಪರಿಂಟೆಂಡೆಂಟ್ ಶ್ರೀ ಜಿತೇಂದ್ರ S ಇವರನ್ನು ಶ್ರೀ ಗಿರಿರಾಜ್ ಸರ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಜಿತೇಂದ್ರ ಸರ್ ಅವರನ್ನು ನಮ್ಮ ಶಾಲೆಯ ಅಧ್ಯಾಪಕರಾದ ಶ್ರೀ ಗಿರಿರಾಜ್ ಸರ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು. ಅದೇ ರೀತಿ ಪಯ್ಯಳಿಕೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಆಗಿರುವಂಥ ಶ್ರೀ ವಿಶ್ವನಾಥ್ ಸರ್ ಅವರನ್ನು ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಬಾಲಕೃಷ್ಣ ಶೆಟ್ಟಿ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕೆಂದು ಶಾಲಾ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕಳೆದ 6 ವರ್ಷಗಳಿಂದ 2 ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಈ ವೇದಿಕೆ ಸಾಕ್ಷಿಯಾಗುತ್ತಾ ಬಂದಿದೆ. ಮೊದಲನೆಯದಾಗಿ ದಿವಂಗತ ಒಡ್ಡಂಬೆಟ್ಟು ಬಟ್ಯಪ್ಪ ಸುಲಯ್ಯರ ಸ್ಮರಣಾರ್ಥ ಕೊಡುಮಾಡುವ ಕಲಿಕಾ ಪ್ರೋತ್ಸಾಹಧನ ವಿತರಣೆ. 7ನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವ 2 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ನೆರವಾಗುವ ರೀತಿಯಲ್ಲಿ ಸಹಾಯಧನವನ್ನು ನೀಡುತ್ತಿದ್ದಾರೆ. ದಿವಂಗತ ಬಟ್ಯಪ್ಪ ಸುಲಯ್ಯವರ ಪುತ್ರ ಪ್ರಸ್ತುತ ಮಿಯಾಪದವು ವಿದ್ಯಾವರ್ಧಕ ಶಾಲೆಯ ಅಧ್ಯಾಪಕರು, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ರಂಗಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವ ಶ್ರೀಯುತ ಹರೀಶ್ ಸುಲಾಯ್ ಒಡ್ಡಂಬೆಟ್ಟು ಅವರು ಈ ಪ್ರೋತ್ಸಾಹಧನವನ್ನು ನೀಡುತ್ತಿದ್ದಾರೆ. ಶ್ರೀಯುತ ಹರೀಶ್ ಸುಲಾಯ್ ಒಡ್ಡಂಬೆಟ್ಟು ದಂಪತಿಗಳು ವೇದಿಕೆಗೆ ಆಗಮಿಸಿ ಪ್ರೋತ್ಸಾಹಧನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ 6ನೇ ತರಗತಿಯ ನಚಿಕೇತ್ ಅವರ ಪೋಷಕರಾಗಿರುವಂಥ ಹರೀಶ್ ಸುಲಾಯ ಒಡ್ಡಂಬೆಟ್ಟು ಹಾಗೂ ಡಾಕ್ಟರ್ ಅಪರ್ಣಾ ಸುಲಾಯ ಸರ್. ಮೊದಲಿಗೆ ನಮ್ಮ ಶಾಲಾ 7B ತರಗತಿ ಕನ್ನಡ ಮಾಧ್ಯಮದ ಕುಮಾರಿ ಚಾರ್ವಿ ಜೋಡುಕಲ್ಲು ವಸಂತ ಶೆಟ್ಟಿ ಮತ್ತು ರಮ್ಯ ಶೆಟ್ಟಿ ಅವರ ಪ್ರಥಮ ಪುತ್ರಿಯಾಗಿರುವ ಚಾರ್ವಿ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸದಾ ಮುಂದು, ಅಧ್ಯಾಪಕರ ನೆಚ್ಚಿನ ವಿದ್ಯಾರ್ಥಿನಿ ಹಾಗೂ ಮಕ್ಕಳ ಇಷ್ಟದ ಸಹಪಾಠಿ ಶ್ರೀಯುತ ಹರೀಶ್ ಸುಲಾಯ ದಂಪತಿಗಳವರು ಚಾರ್ವಿ ಅವಳಿಗೆ ಪ್ರೋತ್ಸಾಹಧನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವೆ ಕುಮಾರಿ ಆತ್ಮಿಕ, ನಮ್ಮ ಶಾಲೆಯ 7ನೇ ತರಗತಿಯ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿ. ತರಗತಿಯಲ್ಲಿ ಇವಳು ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವವಳು. ಸೌಮ್ಯ ಸ್ವಭಾವದ ಇವಳು ಜೋಡುಕಲ್ಲು ಪದ್ಮನಾಭ ಶೆಟ್ಟಿ ಹಾಗೂ ರೇಖಾ ಶೆಟ್ಟಿ ದಂಪತಿಗಳ ಸುಪುತ್ರಿ. ಇವಳು ವೇದಿಕೆಗೆ ಆಗಮಿಸಿ ಸಹಾಯಧನವನ್ನು ಸ್ವೀಕರಿಸಿಕೊಳ್ಳುತ್ತಿದ್ದಾಳೆ. ಪ್ರೋತ್ಸಾಹ ನೀಡಿದ ಶ್ರೀಯುತ ಹರೀಶ್ ಸುಲಾಯ್ ಒಡ್ಡಂಬೆಟ್ಟು ಹಾಗೂ ಅಪರ್ಣ ಇವರಿಗೆ ನಮ್ಮ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮ. ನಮ್ಮೊಂದಿಗೆ ಇಂದು ವೇದಿಕೆಯಲ್ಲಿರುವ ವಿಶೇಷ ಅತಿಥಿ ಶ್ರೀ ಜಾರ್ಜ್ ಕ್ರಾಸ್ತಾ ಅವರು, ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳು. ಈ ವರ್ಷ ಸೇವೆಯಿಂದ ನಿವೃತ್ತಿ ಹೊಂದುತ್ತಾ ಇರುವಂತಹ ಶ್ರೀಯುತರಿಗೆ
ನಮ್ಮ ಶಾಲಾ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಶ್ರೀಯುತರ ಕಿರು ಪರಿಚಯ. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ಶ್ರೀ ಜಾರ್ಜ್ ಕ್ರಾಸ್ತಾ ಅವರು. ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾದ ಇವರು ಅತ್ಯಂತ ದಕ್ಷ ಅಧಿಕಾರಿ. ಇವರ ಬಗ್ಗೆ ಹೇಳಬೇಕೆಂದರೆ ಮೂಲತಃ ಕಾಸರಗೋಡು ಗೂಡ್ಲು ನಿವಾಸಿಯಾದ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಕೂಡ್ಲುವಿನಲ್ಲಿ ಪೂರೈಸಿದರು. ನಂತರ PUC ಹಾಗೂ ಪದವಿಯನ್ನು ಕಾಸರಗೋಡು ಸರಕಾರಿ ಕಾಲೇಜಿನಲ್ಲಿ ಪೂರೈಸಿದ ನಂತರ ತಲಶೇರಿಯಲ್ಲಿ B.Ed ಪದವಿಯನ್ನು ಗಳಿಸಿದರು. 2 ವರ್ಷಗಳ ಕಾಲ RPC ಆಗಿ ಸೇವೆ ಸಲ್ಲಿಸಿ ಆನಂತರ ಡಾನ್ ಬಾಸ್ಕೋ ಶಾಲೆ ಕೈಯಾರಿನಲ್ಲಿ ಶಿಕ್ಷಕರಾಗಿ ದುಡಿದರು. 2000ನೇ ಇಸವಿಯಲ್ಲಿ PSE ಪರೀಕ್ಷೆ ತೇರ್ಗಡೆಯಾಗಿ ಆಯ್ಕೆಯಾದ ಇವರು ಬೊಳ್ಳೂರು, ಪೈವಳಿಕೆ ನಗರ್, ಮಂಗಲ್ಪಾಡಿ ಮುಂತಾದ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ 2015ರಲ್ಲಿ ಚಂದ್ರಗಿರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಭರ್ತಿಗೊಂಡು ನಂತರ ಮಜ್ಜಿಬೈಲು ಶಾಲೆಯಲ್ಲಿ ಕೂಡ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ 2025ರಲ್ಲಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದರು. ಅತ್ಯಂತ ಹಾಗೂ ದಕ್ಷ ಅಧಿಕಾರಿಯಾದ ಶ್ರೀಯುತರು ಕಾಸರಗೋಡು ಜಿಲ್ಲೆಯ ಮಾಹಿತಿ ತಂತ್ರಜ್ಞಾನದಲ್ಲಿ ನಿಪುಣರಾದ ಇವರು ಜಿಲ್ಲೆಯಲ್ಲೇ ಉತ್ತಮ ತರಬೇತುದಾರರಾಗಿ ಹೆಸರುವಾಸಿಯಾದವರು. ಈ ವರ್ಷ ಸೇವೆಯಿಂದ ನಿವೃತ್ತಿ ಹೊಂದಲಿರುವ ಇವರು ಶ್ರೀಯುತರಿಗೆ ನಮ್ಮ ಶಾಲಾ ಪರವಾಗಿ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ನಮ್ಮ ಶಾಲೆಯಲ್ಲಿ ಇಂದಿನ ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ವಿಶ್ವನಾಥ ಮಾಸ್ಟರನ್ನು ಸನ್ಮಾನ ಮಾಡುತ್ತಾ ಇದ್ದೇವೆ. ಶ್ರೀಯುತ ವಿಶ್ವನಾಥ ಮಾಸ್ಟರು ಸುಮಾರು 20 ವರ್ಷಗಳ ಮೊದಲು ಈ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಶ್ರೀಯುತರು ಮೊದಲು ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಪ್ರಿನ್ಸಿಪಾಲ್ ಆಗಿದ್ದರು. ಖಾಸಗಿ ಶಾಲೆಯಲ್ಲಿ ಅಂತ ಹೇಳಿದರೆ ಅದಕ್ಕೆ ಸೇವಾ ಭದ್ರತೆ ಇಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗೋದರೆ ಹೆಚ್ಚು ಹಣ ಕೊಟ್ಟರು ಕೂಡ ವಿದ್ಯೆಗೆ ಕೂಡ ಅದಕ್ಕೆ ಭದ್ರತೆ ಎಂಬುದಿಲ್ಲ. ಆಗಿರುವಾಗ ಅಂತಹ ಶಾಲೆಯಲ್ಲಿ ಬೇಡ ಎಂಬುದಾಗಿ ಅವರ ತಂದೆ ತಾಯಂದಿರು ಎಲ್ಲಿಯಾದರೂ ಒಂದು ಸರಕಾರಿ ಶಾಲೆ ಬೇಕು ಎಂಬುದಾಗಿ ಕೇಳಿಕೊಂಡಾಗ ನಮ್ಮ ಶಾಲೆಗೆ ಬಂದರು. ಅವರಿಗೆ ಪ್ರಾಯದ ಮಿತಿ ಉಂಟು. ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಸೇರುವ ಮೊದಲನೇ ಕಾಲದಲ್ಲಿ 2 ತಿಂಗಳು ರಜೆ ತೆಗೆದು 1 ತಿಂಗಳು ಕೆಲಸ ಮಾಡಿದರೆ ಆ ಪ್ರಾಯದ ಮಿತಿ ಬಾಧಕ ಆಗುವುದಿಲ್ಲ. ಆ ಕಾಲದಲ್ಲಿ ಅವರ ತಂದೆಯವರು ಕೂಡ ಅಧ್ಯಾಪಕರಾಗಿದ್ದರು, ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ನಮ್ಮಲ್ಲಿ ಬಂದು ಕೇಳುವಾಗ ಅವರ ಉತ್ತಮ ಗುಣ ನಡತೆ, ಅವರ ಕ್ವಾಲಿಫಿಕೇಷನ್ MSc B.Ed ಆದವರು ಸರಕಾರಿ ಶಾಲೆ ಬೇಕು ಎಂಬಂಥ ಉದ್ದೇಶದಿಂದ ಬಂದಾಗ ನಾನು ಮುಖ್ಯೋಪಾಧ್ಯಾಯನಾಗಿದ್ದೆ. ನಾನು ಸ್ವತಃ 2 ತಿಂಗಳು ರಜೆ ಮಾಡಿ ಶಾಲೆಯಲ್ಲಿ ಕೆಲಸ ಮಾಡುತ್ತಾ ಅವರಿಗೊಂದು ಅವಕಾಶವನ್ನು ಕೊಟ್ಟೆ. ಅವರು ಪ್ರಾಯ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಒಂದು ಸರಕಾರಿ ಸೇವೆಯನ್ನು ಮಾಡಲಿ ಎಂಬುದಾಗಿ. ಆದ್ದರಿಂದ ಅದು 3 ವರ್ಷ ಕಳೆದ ಮೇಲೆ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಯಿತು. ಅವರು 3 ವರ್ಷ ಮೊದಲೇ ನಾವು ಅವರನ್ನು ಸೇರಿಸಿದೆವು. 3 ವರ್ಷ ಕಳೆದ ಮೇಲೆ ಅವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದರು. ಆ 1 ವರ್ಷದ ಕೆಲಸ ಅವಳು ಸುತ್ತಿರುವಂಥ ಕೆಲಸ. ವಿಜ್ಞಾನದಲ್ಲಿ ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣ ಕೊಡೋದು ಎಲ್ಲ ರಕ್ಷಕರಿಗೂ ವಿದ್ಯಾರ್ಥಿಗಳು ಪ್ರೀತಿ ಪಾತ್ರರಾದರು. ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ವಿಜ್ಞಾನ ಯಾತ್ರೆಯನ್ನು ಕೂಡ ಸೈನ್ಸ್ ಕ್ಲಬ್ ಲೆಕ್ಕದಲ್ಲಿ ಮಾಡಿದಂತಹ ಒಬ್ಬ ಉತ್ತಮ ಶಿಕ್ಷಕರು ಶ್ರೀಯುತ ವಿಶ್ವನಾಥ ಮಾಸ್ಟರ್ ಆಗಿದ್ದರು. 1 ವರ್ಷ ಆಗುವಾಗ ಅವರಿಗೆ PSCಯಲ್ಲಿ ಅವರಿಗೆ ಉದ್ಯೋಗ ದೊರಕಿತು. ಹೇಗಿದ್ದರೂ ಕೂಡ ಅವರು ಕಲಿತಂತಹ ಕ್ಷೇತ್ರ MSc B.Ed ಆಗಿರುವಾಗ ನಾವು ಅವರನ್ನು ಸಂತೋಷದಿಂದ ಅವರು ಕಲಿತಂಥ ಆ ಒಂದು ವಿದ್ಯೆಗೆ ಸರಿಯಾಗಿ ಹುದ್ದೆ ಸಿಗಬೇಕೆಂಬಂಥ ದೃಷ್ಟಿಯಿಂದ
ನಾವು ಅವರನ್ನು ಸಂತೋಷದ ಬೀಳ್ಕೊಟ್ಟು ಅವರು ಪಯ್ಯೋಳಿಕೆ ನಗರದಲ್ಲಿ ಒಂದು +2ನ ಲೆಕ್ಚರ್ ಆಗಿ ಸೇವೆ ಸಲ್ಲಿಸಿದರು. ಇಲ್ಲಿ 1 ವರ್ಷ ಅವರು ಸೇವೆ ಮಾಡಿದರೂ ಕೂಡ ನಮ್ಮ ಶಾಲೆಗೂ ಮತ್ತು ಅವರಿಗೂ ತುಂಬ ಸಂಬಂಧವಿದೆ, ಆತ್ಮೀಯವಾದಂಥ ಸಂಬಂಧ. ಇಲ್ಲಿಂದ ನಮ್ಮ 7ನೇ ಕ್ಲಾಸ್ ಬಿಟ್ಟು ಹೋದಂಥ ಮಕ್ಕಳು SLC ಆದ ಮೇಲೆ +2ಗೆ ಹೋದ ಕಾರಣ ಕುಬಂಡೂರಿನ ಅಲ್ಲಿಯ ರಕ್ಷಕರು ಅಲ್ಲಿಯ ಮಕ್ಕಳನ್ನು ಅವರು ಪ್ರತ್ಯೇಕವಾಗಿ ಅವರಿಗೆ ಯಾವುದಾದ್ರೂ ಒಂದು ತೊಂದರೆ ಆದರೆ, ಆ ಹಣಕಾಸಿನ ತೊಂದರೆ ಆದರೂ, ಪರೀಕ್ಷೆ ಕೂತಳಿದ್ರು, ಯೂನಿಫಾರ್ಮ್ ತೊಂದರೆ ಆದರೂ ಕೂಡ ಅವರನ್ನು ಪ್ರತ್ಯೇಕವಾದಂಥ ಪರಿಗಣನೆ ಕೊಟ್ಟು ಅವರು ನಮ್ಮ ಮಕ್ಕಳನ್ನು, ನಮ್ಮ ಪೇರೆಂಟನ್ನು ಪ್ರತ್ಯೇಕವಾಗಿ ಪರಿಗಣಿಸುತ್ತಾ ಇರುವಂಥದ್ದು. ಅವರು ಗೆಸೆಟ್ ಆಫೀಸರ್ ಆಗುವಾಗ ಅವರಿಗೆ ಒಂದು ನಮ್ಮ ಆಧಾರ್ ಕಾರ್ಡ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಪಾಸ್ಪೋರ್ಟ್ನ ಮಾಡುವಂಥ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಬೇರೆ ಯಾವುದೇ ರೀತಿಯ ಗೆಸೆಟ್ ಆಫೀಸರ್ನ ದಸ್ಖತ್ತಾಗಬೇಕಾದ್ರೆ ನಮ್ಮ ಊರಿನ ಎಷ್ಟೋ ಮಂದಿ ಕೂಲಿ ಕೆಲಸವರು, ಕಾರ್ಮಿಕರು 5 ಗಂಟೆಗೆ 6 ಗಂಟೆ ನಂತರ 7 ಗಂಟೆ ಕೂಡ ಪಯ್ಯೋಳಿಕೆ ನಗರಕ್ಕೆ ಹೋಗುವಾಗ ಬಹಳ ಪ್ರೀತಿಯಿಂದ ಅವರಿಗೆಲ್ಲರಿಗೂ ಕೂಡ ಆ ಗೆಸೆಟ್ ಆಫೀಸರ್ ಅಂತ ಆ ಒಂದು ಗತ್ತು ಇಲ್ಲದೆ ಅವರಿಗೆ ಸರಳ ರೀತಿಯಲ್ಲಿ ಪ್ರೀತಿಯಿಂದ ಬರಮಾಡಿಕೊಂಡು ದಸ್ಖತ್ತಾಗಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು ಗೆಸೆಟ್ ಆಫೀಸರ್. ಈ ಶಾಲೆಯಲ್ಲಿ ಕೆಲಸ ಮಾಡಿ ಗೆಸೆಟ್ ಆಫೀಸರ್ ಆಗಿ ಕೆಲಸ ಮಾಡಿ ನಾಡ್ದು ಮಾರ್ಚಿಯಲ್ಲಿ ನಿವೃತ್ತಿ ಹೊಂದುತ್ತಿರುವಂಥ ವಿಶ್ವನಾಥ ಮಾಸ್ಟ್ರು ಅವರು ನಮ್ಮ ಶಾಲೆಯ ಒಬ್ಬ ಹೆಮ್ಮೆಯ ವ್ಯಕ್ತಿ. ಇಂಥ ಒಂದು ಗೆಸೆಟ್ ಆಫೀಸರು ಇನ್ನು ಮುಂದೆಯೂ ಈ ಸಮಾಜದಲ್ಲಿ ಇನ್ನಷ್ಟು ಬರಲಿ, ಅವರೆಲ್ಲರಿಗೂ ಪ್ರೇರಣೆ ಆಗಲಿ, ಎಲ್ಲರಿಗೂ ಸಮಾಜ ಸೇವೆ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ. ಇವರಿಗೂ ನಿವೃತ್ತಿ ಆದ ನಂತರ ಅವರ ಜೀವನ ಬಹಳ ಉತ್ತಮ ರೀತಿಯಲ್ಲಿ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಅವರು ಇರಲಿ ಎಂಬುದಾಗಿ ನಾವು ನಂಬಿರುವಂಥ ಎಲ್ಲ ದೈವದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ಜೈ ಶ್ರೀರಾಮ್. ಎಲ್ಲರೂ ಒಮ್ಮೆ ಜೋರಾಗಿ ಕೈ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. Senior Superintendent AE Office Manjeshwara. Usually a superintendent remains in his office and won't come to limelight, but unlike that, Sri Jitendra sir took the responsibility of the AEO office in the absence of the AEO for a long duration. He proved himself a prominent officer and conducted all activities smoothly for a long time and got appraisal by all parents, teachers and students. ದಕ್ಷ, ಪ್ರಾಮಾಣಿಕ ಅಧಿಕಾರಿಯಾಗಿ ಹೆಸರುವಾಸಿಯಾದ ತಾವು ನಮ್ಮ ಶಾಲೆಗೆ ಆಗಮಿಸಿರುವುದು ನಮಗೆಲ್ಲ ಅತೀವ ಸಂತಸವನ್ನುಂಟು ಮಾಡಿದೆ. ಇದೀಗ ಶ್ರೀಯುತರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಂಜೇಶ್ವರ ಉಪಜಿಲ್ಲೆಯ ವಿದ್ಯಾಧಿಕಾರಿ ಜಾರ್ಜ್ ಕ್ರಾಸ್ಟರ್ ಸರ್ ಅವರೇ, ನನ್ನ ಗೆಳೆಯ ಮಾರ್ಚ್ 31ನೇ ತಾರೀಕಿಗೆ ಪ್ರಿನ್ಸಿಪಾಲ್ ಹುದ್ದೆಯಿಂದ ನಿವೃತ್ತಿ ಪಡೆಯಲಿರುವಂಥ ವಿಶ್ವನಾಥ್ ಸರ್ ಅವರೇ, ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಸರ್ ಅವರೇ, ಮ್ಯಾನೇಜರ್ ಆದಂತಹ ಮೋಕ್ಷದ ಮೇಡಮ್ ಅವರೇ, HM ಆದಂತಹ ಮೀರಾ ಟೀಚರ್ ಅವರೇ, ಹಾಗೂ ಶಾಲೆಯ PTA ಪ್ರೆಸಿಡೆಂಟ್ ಅವರೇ, ಈ ಶಾಲೆಯ ಶಿಕ್ಷಕ, ರಕ್ಷಕ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ದಿವಂಗತ ಮೀನಾರು ಫಕೀರ ಶೆಟ್ಟಿಯರು ಸ್ಥಾಪನೆ ಮಾಡಿದಂಥ ಈ ಶಾಲೆಯಲ್ಲಿ ಅವರ ಕನಸು ಏನಿತ್ತೋ ಇವತ್ತು ಅದು ಸಾಕ್ಷಾತ್ಕಾರ ಆಗ್ತಾ ಇದೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಂಡಂಥ ಶ್ರೀ ವಿಶ್ವನಾಥ್ ಸರ್ ಅವರು, ನಾನು ಒಂದೇ ಶಾಲೆಯಲ್ಲಿ ವರ್ಕ್ ಮಾಡಿದವರು, ಅವರು ಇದೇ ಶಾಲೆಯಲ್ಲೂ ವರ್ಕ್ ಮಾಡಿದ್ದಾರೆ ಎಂಬುದಕ್ಕೆ ಅದರ ನಿರರ್ಗಳವಾದಂಥ ಅವರ ಸೇವೆಯ ಬಗ್ಗೆ ಬಾಲಕೃಷ್ಣ ಸರ್ ಅವರು ನಿಮಗೆ ಎಲ್ಲಿಗೂ ಪರಿಚಯ ಮಾಡಿಕೊಟ್ರು.
ವಿಶೇಷ ಏನು ಅಂತೇಳಿದರೆ ಇದು ಮಕ್ಕಳ ಕಾರ್ಯಕ್ರಮ. ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತೇಳಿದರೆ ಅದೇ ರೀತಿಯ ಕಾರ್ಯಕ್ರಮ ಈಗಲೂ ಇಲ್ಲಿ ನಡೀತಾ ಇದೆ ಅಂತ ನನಗೆ ನೆನಪು ಮಾಡ್ತಾ ಇದೆ. ನಾನು ಒಬ್ಬ ಶಿಕ್ಷಕನ ಮಗನಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ 1978ರಲ್ಲಿ 1ನೇ ಕ್ಲಾಸಿಗೆ ಸೇರಿ 10ನೇ ಕ್ಲಾಸಿನ ತನಕ ಸರ್ಕಾರಿ ಬಂಗ್ರಮಂಜೇಶ್ವರ ಶಾಲೆಯಲ್ಲಿ ಕಲಿತು ಆ ಕಾಲದ ಶಾಲಾ ಕಲೋತ್ಸವದ ನೆನಪು ಈಗ ಆಗ್ತಾಯಿದೆ. ಅಂತೇಳಿದರೆ ಆ ಕಾಲದಲ್ಲಿ ಶಾಲಾ ಕಲೋತ್ಸವ ಆ್ಯನ್ಯುವಲ್ ಡೇ ಅಂತೇಳಿದರೆ ಒಂದು 2-3 ದಿವಸ ಇರ್ತಿತ್ತು. ಅದು ಒಂದು ಊರಿಗೆ ಒಂದು ಜಾತ್ರೆ ಆಗ್ತಿತ್ತು ಅಂತೇಳಿದ್ರೆ ಬೇರೆ ಯಾವುದೇ ಆ್ಯಕ್ಟಿವಿಟಿ ಆ ಕಾಲದಲ್ಲಿ ಇರಲಿಲ್ಲ. ಅಂಥ ಆ್ಯಕ್ಟಿವಿಟಿ ಏರಿಯಾಕ್ಕೆ ಬರುವಾಗ ನನಗೆ ಆ ಕಾಲವನ್ನೊಮ್ಮೆ ನೆನಪಿಸಿದ ಹಾಗೆ ಕಾಣ್ತದೆ. ಯಾಕಂತೇಳಿದರೆ ಆ ರೀತಿಯ ಶಿಕ್ಷಕರ ಒಂದು ಕೋಆಪರೇಷನ್ ಯಾವ ರೀತಿ ಇತ್ತು ಅಂತೇಳಿದರೆ ಆ ಕೋಆಪರೇಷನ್ ಇಲ್ಲಿ ಕಾಣ್ತಾ ಇದೆ. ಅದಕ್ಕೆ ಬೇಕಾಗಿ ಪ್ರತಿಯೊಬ್ಬ ಪೇರೆಂಟ್ಸ್ನವರಿಗೂ, ಪ್ರತಿಯೊಬ್ಬ ಶಿಕ್ಷಕರಿಗೂ, ಪ್ರತಿಯೊಬ್ಬ ಊರಿನ ವಿದ್ಯಾಭಿಮಾನಿಗಳಿಗೂ ನನ್ನ ಒಂದು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ಮಕ್ಕಳಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹಾಡುತ್ತಾ ನನ್ನ ಈ ಚಿಕ್ಕ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಇಲ್ಲಿ ವೇದಿಕೆಯಲ್ಲಿ ಇಷ್ಟು ಹೊತ್ತು ಕುಳಿತುಕೊಂಡಿರುವಾಗ ಈ ಬೆಳಕಿನಿಂದಾಗಿ ನಿಮ್ಮೆಲ್ಲರ ಮುಖವನ್ನು ಸರಿಯಾಗಿ ಗುರುತಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಏನಿದ್ರು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು, ನಮ್ಮ AU ಆಫೀಸಿನ SS ಜಿತೇಂದ್ರ ಸರ್, ಪೈವಳಿಕೆ ನಗರ ಶಾಲೆಯ ಪ್ರಿನ್ಸಿಪಾಲ್ ವಿಶ್ವನಾಥ ಸರ್, ರಿಟೈರ್ಡ್ ಈ ಶಾಲೆಯ HM ಬಾಲಕೃಷ್ಣ ಸರ್, ಮೋಕ್ಷದ ಮೇಡಮ್, ಹಾಗೆ ಈ ಶಾಲೆಯ HM ಮೀರಾ ಟೀಚರ್, ಹಾಗೆ ವೇದಿಕೆಯಲ್ಲಿರುವಂಥ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಮಕ್ಕಳೇ, ಹೆತ್ತವರೇ, ರಕ್ಷಕರೇ, ಶಾಲಾ ಅಭಿಮಾನಿಗಳೇ, ಎಲ್ಲರಿಗೂ ಈ ಶುಭ ಸಾಯಾಹ್ನದ ಸಂಜೆಯ ನಮಸ್ಕಾರಗಳು. ನಾವು ಇಲ್ಲಿ ತುಂಬ ಮಾತನಾಡಲಿಕ್ಕೆ ಅಥವಾ ಭಾಷಣ ಮಾಡಲಿಕ್ಕೆ ಸರಿಯಾದ ಸೂಕ್ತವಾದ ಸಮಯ ಖಂಡಿತವಾಗಿಯೂ ಅಲ್ಲ. ಆದರೂ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ, ನನಗೆ ಇಲ್ಲಿ ಇವತ್ತು ಈ ಸಭೆಯಲ್ಲಿ ಮೇ ತಿಂಗಳಲ್ಲಿ ನಿವೃತ್ತಿ ಹೊಂದಲಿಕ್ಕಿರುವ ಬಗ್ಗೆ ಮತ್ತು ನನಗೆ ಗೌರವ ನೀಡಿದ್ದಕ್ಕೆ ಸಂಬಂಧಪಟ್ಟ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಪರ ಊರಿನವಲ್ಲ, ಇದೇ ಊರಿನವ. ನನ್ನ ಮನೆ ಇಲ್ಲೇ ಸಮೀಪದಲ್ಲಿ ಕೊಕ್ಕೆಜಾಲು ಎಂಬ ಪ್ರದೇಶದಲ್ಲಿ, ನಿಮ್ಮ ಬಹುಶಃ ಕೆಲವರಿಗಾದರೂ ನಿಮಗೆ ತಿಳಿದಿರಬಹುದು. ಕಲಿತದ್ದು ಮಾತ್ರ ಕಾಸರಗೋಡು, ಆಗ ಇಲ್ಲಿ ಓದಿದ ಹಾಗೆ ಕೂಡ್ಲು ಗೋಪಾಲಕೃಷ್ಣ ಶಾಲೆಯಲ್ಲಿ. ಆದರೆ ಹುಟ್ಟಿದ್ದು ಇದೇ ಊರಿನಲ್ಲಿ, ಚೇವಾರು, ಆಮೇಲೆ ಕೊಕ್ಕೆಜಾಲು. ಹಾಗೆ ನಾನು ಇದೇ ಪ್ರದೇಶದವ. ಆವಾಗ ಪರಿಚಯದಲ್ಲಿ ಹೇಳಿದ ಹಾಗೆ ಕೈಯಾರು ಡಾನ್ ಬಾಸ್ಕೋ ಶಾಲೆಯಲ್ಲಿ ಅಧ್ಯಾಪಕನಾಗಿ 94ರಲ್ಲಿ ನಾನು ಸೇರುವಾಗ ಅದೇ ಸಮಯದಲ್ಲಿ ನಾನು ಈ ಶಾಲೆಯನ್ನು ಕೂಡ ಕಂಡಿದ್ದೇನೆ, ಹತ್ತಿರದಿಂದ ನಾನು ಬಲ್ಲೆ. ಹೇಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೋತ್ಸಾಹವನ್ನು ಕೊಡುತ್ತವೆಯೋ, ಅದೇ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಈ ಎಲ್ಲ ಶಾಲೆಗಳು ಮುಂದಿರುವುದು ನಾವು ಕಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ಕುಬಣೂರು ಶಾಲೆ, ಇಲ್ಲಿಂದ ಕಲಿತಂಥ ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿರಲಿ, ಸ್ಪೋರ್ಟ್ಸ್ನಲ್ಲಿರಲಿ ಬಹಳಷ್ಟು ಮುಂದೆ ಇದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಅದಕ್ಕೆಲ್ಲ ಈ ಶಾಲೆ, ಈಗಾಗಲೇ ಇಲ್ಲಿ ಹೇಳಿದ ರೀತಿಯಲ್ಲಿ ಶಾಲೆಯನ್ನು ಪ್ರಾರಂಭಿಸಿದವರು, ಅವರು ಕಂಡಂಥ ಕನಸು ಅದು ಸಾಕಾರಗೊಳ್ತಾ ಇದೆ ಎಂಬುದರಲ್ಲಿ ಸಂಶಯವಿಲ್ಲ. ಅದನ್ನು ಈ
ಇಂದಿನ ಶಿಕ್ಷಕರು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ, ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತಾ ಈ ಸಂದರ್ಭ, ಈ ಅವಕಾಶ ಒದಗಿಸಿಕೊಟ್ಟದಾಗಿ ನಿಮ್ಮನ್ನು ವಂದಿಸುತ್ತಾ ನನ್ನ ಮಾತಿಗೆ ವಿರಾಮಗೈತೇನೆ. ಧನ್ಯವಾದಗಳು. ಇನ್ನೋರ್ವೆ ಅತಿಥಿ ನಮ್ಮವರೇ ಆದ ಶ್ರೀ ವಿಶ್ವನಾಥ್ ಸರ್ ಅವರು ನೆರೆದಿರುವ ಎಲ್ಲರಿಗೆ ಮಾರ್ಗದರ್ಶನ ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಾದ ಎ.ಯೋ. ಜಾರ್ಜ್ ಕ್ರಾಸ್ ಸರ್ ಅವರೇ, ಸೀನಿಯರ್ ಸೂಪರಿಂಟೆಂಡೆಂಟ್ ಜಿತೇಂದ್ರ ಸರ್ ಅವರೇ, ಹಾಗೂ ನನಗೆ ಉದ್ಯೋಗವನ್ನು ಪ್ರಥಮವಾಗಿ ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಒದಗಿಸಿಕೊಟ್ಟ ನನ್ನ ಪ್ರೀತಿಯ ಹೆಮ್ಮೆಯ ಆಗಿನ ಮುಖ್ಯೋಪಾಧ್ಯಾಯರು, ನಂತರ ಮ್ಯಾನೇಜರ್ ಆಗಿದ್ದರು, ಈಗ ಮ್ಯಾನೇಜರ್ ಅವರ ಹೆಂಡತಿ ಆಗಿರ್ಬೋದು ಆಗಿದೆ ಅವರೆಂದು ಭಾವಿಸ್ತೇನೆ, ಬಾಲಕೃಷ್ಣ ಶೆಟ್ಟಿಯವರೇ. ಹಾಗೆ ಒಳ್ಳೆಯ ರೀತಿಯ ಒಂದು ಪ್ರೀತಿಯ ಸಂಬಂಧವನ್ನು ನೆನಪಿಸುವಂಥದ್ದು ಹೇಳಲಿಕ್ಕೆ ಹೋದರೆ ಹೇಳಲಿಕ್ಕೆ ಸಮಯ ಇಲ್ಲ. ನಮ್ಮ ಮೋಕ್ಷದಾ ಮೇಡಮ್, ಈಗಿನ ಮ್ಯಾನೇಜರ್ ಹೌದು, ಅವರು ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ, ಶಾಲೆ ಮಾತ್ರ ಅಲ್ಲ ಅವರ ಮನೆಯ ಕಾರ್ಯಕ್ರಮ ಇದ್ದರೂ ಕೂಡ ನನಗೆ ಹೇಳದೆ ಇರುವುದಿಲ್ಲ. ನಂತರ ಇದೇ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮೀರಾ ಟೀಚರ್, ನಾನು ಅವರೊಂದಿಗೆ 1 ವರ್ಷ 2 ತಿಂಗಳು ಕೆಲಸ ಮಾಡಿದ್ದೇನೆ. 1 ವರ್ಷ 2 ತಿಂಗಳು 2 ದಿವಸ ಕೆಲಸ ಮಾಡಿರ್ತೇನೆ. ಅದೇ ರೀತಿ ಈ ಶಾಲೆಯ ರಕ್ಷಕ ಶಿಕ್ಷಕದ ಸಂಘದ ಅಧ್ಯಕ್ಷರಾದ ಮಯ್ಯರವರೇ, ಅವರು ಪ್ರತಾಪ್ನಗರ ವಾರ್ಡ್ನ ಸದಸ್ಯರೇ ಹೌದು. ಇಲ್ಲಿ ಮುಖ್ಯವಾಗಿ ಈ ಶ್ರೀರಾಮ ಏಡೆಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಕುಬಣೂರು, ಈ ಶಾಲೆಯ ಮ್ಯಾನೇಜ್ಮೆಂಟೇ ಶಿಕ್ಷಕರು, ಶಿಕ್ಷಕಿಯರು ಮತ್ತು ರಕ್ಷಕ ಶಿಕ್ಷಕ ಸಂಘದವರನ್ನು ಅಭಿನಂದಿಸಲೇಬೇಕು. ಪ್ರತಿ ವರ್ಷ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ನಡೆಸಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ನಾನು ಬಂದ ಕೂಡಲೇ ಮೀರಾ ಟೀಚರ್ ಹತ್ರ ಕೇಳಿದೆ, ಎಲ್ಲ ಮಕ್ಕಳು ಭಾಗವಹಿಸ್ತಾ ಇದ್ದಾರಾ ಈ ಕಾರ್ಯಕ್ರಮದಲ್ಲಿ, ಎಲ್ಲರಿಗೂ ಅವಕಾಶ ಉಂಟಾ, ವೇದಿಕೆಯ ಮೇಲೆ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಎಲ್ಲರಿಗೆ ಅವಕಾಶ ಉಂಟಾ ಅಂತ ಕೇಳಿದಾಗ, ಆಸಕ್ತಿ ಇದ್ದವರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ ಎಂದು ಹೇಳಿದರು. ಅದೇ ಈಗ ಕೆಲವೊಂದು ಆಂಗ್ಲ ಮಾಧ್ಯಮ ಶಾಲೆಗೆ ಹೋದಾಗ ಅಲ್ಲಿ ಅವರು ಎಲ್ಲ ಮಕ್ಕಳಿಗೂ ಅವಕಾಶ ಕೊಡುವುದಿಲ್ಲ. ಹೆಚ್ಚಾಗಿ ಅಲ್ಲಿ ಹಣ ಮುಖ್ಯ ಇರ್ತದೆ, ಮನಿ ಇನ್ವೆಸ್ಟ್ ಮಾಡಲಿಕ್ಕೆ. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಬೇಕಾಗಿ ಕಾಸ್ಟ್ಯೂಮ್ಸಿಗೆ ಹಣ ಬೇಕು. ಅದನ್ನೆಲ್ಲ ಕೊಡಲಿಕ್ಕೆ ತಯಾರಿದ್ದ ಮಕ್ಕಳಿದ್ದರೆ ಮಾತ್ರ ಆ ಮಕ್ಕಳನ್ನು ಭಾಗವಹಿಸಲಿಕ್ಕೆ ಒಂದು ಉತ್ತೇಜನ ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಹಾಗೆಲ್ಲ ಎಲ್ಲ ಮಕ್ಕಳಿಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಶಾಲೆ, ಕುಬಣೂರು ಶಾಲೆಯ ಎಲ್ಲರಿಗೂ ಒಂದು ಕೃತಜ್ಞತೆಗಳು. ಈ ಶಾಲೆಯಿಂದ ಈ ಮಕ್ಕಳು, ಇಲ್ಲಿ ಕಲಿತ ಮಕ್ಕಳು ಬರೀ ಓದಿನಲ್ಲಿ ಮಾತ್ರ ಅಲ್ಲ, ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ಮುಂದೆ ಬರ್ತಾ ಇದ್ದಾರೆ. ಈಗ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ನಮ್ಮದೇ ಶಾಲೆಯಲ್ಲಿ, ಪೈವಳಿಕೆ ನಗರ ಶಾಲೆಯಲ್ಲಿ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ ನಡೆಯಿತು. ಅಲ್ಲಿ ಕುಬಣೂರು ಶಾಲೆಯ ವಿದ್ಯಾರ್ಥಿಗಳು
ತಮ್ಮ ಪ್ರತಿಭೆಯನ್ನು ತೋರಿಸಿ ಉಪಜಿಲ್ಲೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರುತ್ತಾರೆ. ಆದ್ದರಿಂದ ಎಲ್ಲ ಮಕ್ಕಳು ಅಭಿನಂದನಾರ್ಹರು. ಇನ್ನು ಈ ಶಾಲೆ ನಾನು ಪ್ರಥಮವಾಗಿ ಕೆಲಸ ಮಾಡಿದ ಶಾಲೆ, ಆದರೆ ಇದರ ಮೊದಲು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದ್ದೆ. ಆದರೆ ಅನುದಾನಿತ ಶಾಲೆಯಲ್ಲಿ ನನ್ನ ಪ್ರಥಮ ಸರ್ವಿಸ್ ಈ ಶಾಲೆಯಲ್ಲಿ. ಈ ಶಾಲೆಗೆ ಕಾಲಿಟ್ಟ ಕಾರಣ ಕೆಲವೊಮ್ಮೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಳ್ಳೆಯ ಒಂದು ಇನ್ನೂ ಮೇಲಿನ ಒಂದು ಪತ್ರಾಂಕಿತ ಅಧಿಕಾರಿಯಾಗಿ ಹೋಗುವ ಅವಕಾಶ ಆ ವಯಸ್ಸಿನಲ್ಲೇ ಸಿಕ್ಕಿದ್ದು. ನಮ್ಮ ಮಾನ್ಯ ನಿವೃತ್ತ ಮುಖ್ಯೋಪಾಧ್ಯಾಯರು ಬಾಲಕೃಷ್ಣ ಶೆಟ್ಟಿಯವರು ಹೇಳಿದರು, ಹಲವಾರು ಜನರಿಗೆ ಅಟೆಸ್ಟ್ ಮಾಡಿಕೊಡಲಿಕ್ಕೆ ಅಥವಾ ಯಾವುದೇ ಒಂದು ಸಾಕ್ಷಿ ಕೊಡಲಿಕ್ಕೆ ನಾನು ಏನು ಹಿಂಜರಿತಾ ಇಲ್ಲ, ಎಲ್ಲ ಕೊಡ್ತಾ ಇದ್ದೆ ಅಂತೇಳಿ. ಅದು ಸಾಧ್ಯವಾದ, ಯಾಕಂದರೆ ನಾವು ಪಟ್ಟ ಕಷ್ಟದಿಂದ, ನಾನು ಚಿಕ್ಕಂದಿರುವಾಗ ಸಣ್ಣದಿರುವಾಗ ನಮಗೆ ಒಂದು ಅಟೆಸ್ಟ್ ಮಾಡಬೇಕು ಅಂತಾದರೆ ಹೋಗಬೇಕಾದ್ರೆ ಸರ್ಕಾರಿ ಯಾವುದಾದ್ರು ಹೈಸ್ಕೂಲಿಗೆ ಹೋಗಿ ಅಲ್ಲಿ ಕ್ಯೂ ನಿಲ್ಲಬೇಕಾಗಿದ್ದು ಬರ್ತಾಯಿತ್ತು. ಅದು ಕೂಡ ಬೆಳಗ್ಗೆ ಹೋದರೆ ಕೆಲವೊಮ್ಮೆ ಮಧ್ಯಾಹ್ನ ಸಂಜೆವರೆಗೆ ಕಾಯುವ ಒಂದು ಪರಿಸ್ಥಿತಿ ಇತ್ತು. ಹಾಗೆ ಯಾರಿಗೂ ಆಗಬಾರ್ದು ಅಂತೇಳಿ ಯಾರು ಬಂದರೂ ಕೂಡ ಒಂದು ನಿಮಿಷ ಕಾಯಿಸಿದೆ. ಇವತ್ತು ಕೂಡ ಒಂದು 10-20-30 ಅಟೆಸ್ಟೇಷನ್ ಇತ್ತು. ಒಬ್ಬರನ್ನು ಕೂಡ ನಿಲ್ಲಿಸದೆ ಕೂಡಲೇ ಹಾಕಿಕೊಟ್ಟು ಅವರಿಗೆ ಆಧಾರ ಆಗಲಿ ಬೇರೆ ಮಾಡಿಕೊಟ್ಟು, ಅದು ಆ ಎಲ್ಲ ಗುಣವನ್ನು ನನ್ನಲ್ಲಿ ಒಳಗೊಳ್ಳಲಿಕ್ಕೆ ಕಾರಣ ಕೆಲವೊಮ್ಮೆ ಈ ಶಾಲೆಯೂ ಆಗಿರ್ಬೋದು, ಈ ಶಾಲೆಯಿಂದ ಗುಣ ನನಗೆ ಸಿಕ್ಕಿರ್ಬೋದು. ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಇನ್ನೂ ಒಳ್ಳೆಯ ಮಟ್ಟಕ್ಕೆ ಹೋಗಲಿ. ಅವರು 7ನೇ ಕ್ಲಾಸ್ ಕಳೆದ ಮೇಲೆ 10ನೇ ಕ್ಲಾಸ್ ಆಗಿ ನಂತರ ಒಳ್ಳೆಯ ಕೋರ್ಸ್ ತಗೊಂಡು ಸೈನ್ಸಾ, ಕಾಮರ್ಸಾ ಅಥವಾ ಹ್ಯುಮ್ಯಾನಿಟೀಸ್ ಕೋರ್ಸ್ ತಗೊಂಡು ಡಾಕ್ಟ್ರ, ಇಂಜಿನಿಯರ ಅಥವಾ IAS ಆಫೀಸರ್ ಆಗಲಿ ಅಂತೇಳಿ ಹಾರೈಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮ್ಯಾನೇಜ್ಮೆಂಟ್ಗೆ, ಶಿಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶಾಲಾ ವಾರ್ಷಿಕೋತ್ಸವಕ್ಕೆ ಅತ್ಯಂತ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ನಮ್ಮ ಶಾಲೆಯ ಮೇಲೆ ಆಗಮಿಸಿದ್ದೀರಿ. ಮಾನ್ಯ ಉಪಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಜಾರ್ಜ್ ಕ್ರಸ್ತ ಇವರಿಗೂ, ಹಾಗೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆದಂತಹ ಜಿತೇಂದ್ರ ಸರ್ ಇವರಿಗೂ, ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ಮಾರ್ಚ್ 31ರಂದು ನಿವೃತ್ತರಾಗಲಿರುವ ವಿಶ್ವನಾಥ್ ಸರ್ ಇವರಿಗೂ, ಹಾಗೂ ನಮ್ಮ ಶಾಲಾ ರಕ್ಷಣಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಯ್ಯ, ಮ್ಯಾನೇಜರಾದ ಮೋಕ್ಷದ ಬಿ ಶೆಟ್ಟಿ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಹಾಗೂ ನೆರೆದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು.